ಈ ಸರ್ಕಾರ ಬಂದ ಮೇಲೆ 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ನೂ ಬಿಡಲಿಲ್ಲ, ಡೆತ್ ಸರ್ಟಿಫಿಕೇಟ್ನೂ ಬಿಡಲಿಲ್ಲ. RTC ಏನು ಹೇಳ್ತೀರಿ ನೀವು, ಈ ಕಡೆ ಉತ್ತಾರ ಅಂತೀರ, ಪಾಣಿ ಬೆಲೆನೂ ಜಾಸ್ತಿ ಮಾಡಿದ್ರು. 20 ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲವೇ ಇಲ್ಲ. ಈಗ 100 ರೂಪಾಯಿ ಕೊಡಬೇಕು, 200 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡಬೇಕು. ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆಯವರೆಗೂ ದರ ಏರಿಕೆ ಮಾಡಿದ್ದಾರೆ. ಅಡುಗೆ ಎಣ್ಣೆ ದರನೂ ಏರಿಸಿದರು, ಕುಡಿಯೋ ಎಣ್ಣೆ ದರನೂ ಏರಿಸಿದರು. ಈಗ ಮೊನ್ನೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ. ಇದು 2ನೇ ಬಾರಿ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು. ಅಬ್ಕಾರಿ ಸುಂಕ ಆಯಿತು, ಎಲ್ಲದರ ಬೆಲೆಯನ್ನು, ವಾಟರ್ ಟ್ಯಾಕ್ಸು, ಕಸದ ಮೇಲಿನ ತೆರಿಗೆ ಎಲ್ಲದನ್ನೂ ಜಾಸ್ತಿ ಮಾಡಿದ್ದಾರೆ. ಈ ಥರ 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಅವ್ರಿಗೆ ಒಂದೇ ಒಂದು ಬಾಕಿ ಇರೋದು, ಈ ಔರಂಗಜೇಬು ಜಜಿಯಾ ಅಂತ ಒಂದು ತಲೆಗಂಧ ಹಾಕಿದ್ನಂತೆ, ಹಂಗೆ ಒಂದು ತಲೆಗಂಧ ಹಾಕ್ಬಿಟ್ರೆ ಇನ್ನೇನೂ ಬಾಕಿ ಉಳಿಯಲ್ಲ. ತಲೆಗಿಷ್ಟು ಅಂತ ಕಂದಾಯ ಹಾಕೋದಷ್ಟೇ ಬಾಕಿ ಇರೋದು ಅವರಿಗೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಇದೊಂಥರ ಹೆಂಗಿದೆ ಅಂದರೆ, ಮತ್ತೆ ಹೇಳ್ತಾರೆ ನಾವು ಪಂಚ ಗ್ಯಾರಂಟಿ ಕೊಡ್ತಾಯಿದ್ದೀವಿ, ನಮ್ಮ ಜೋಬಿಗೆ ಕೈ ಹಾಕಿ ನಮ್ಮದೇ 10,000 ರೂಪಾಯಿ ಹೊಡೆದು ನಮ್ಮ ಹೆಂಡ್ರ ಕೈಗೆ 2,000 ಕೊಟ್ಟು ನಾನು ಕೊಟ್ಟೆ ಅಂತ ಹೇಳ್ತವ್ರೆ. ದುಡ್ಡು ಯಾರ್ದು ಅಂದರೆ ಯಜಮಾನನ ದುಡ್ಡು, ಅವನ ಜೋಬಿಗೆ ಕಿಸೆಗೆ ಕೈ ಹಾಕಿದ್ದು, ಕೊಟ್ಟಿದ್ದು ನಮ್ಮ ಹೆಂಡ್ರಿಗೆ ನಮ್ಮ ಜೋಬಿಂದೇ ದುಡ್ಡು, ಹೇಳೋದು ಮಾತ್ರ ನಾನು ಕೊಟ್ಟೆ ಅಂತ. ಆ ಥರ ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ. ಇಷ್ಟಾದಮೇಲೆ ಏನಾರು ಶಾಶ್ವತವಾಗಿರೋ ಯಾವ್ದಾರು ಕೆಲಸ ಮಾಡಿದಾರಾ ಅಂತ ಹೇಳಿದ್ರೆ ಶೂನ್ಯ. ಈಗ ಎಲ್ಲ ನೀರಾವರಿ ಯೋಜನೆ ಪೂರ್ಣಗೊಳಿಸೋದಕ್ಕೆ 2 ಲಕ್ಷ ಕೋಟಿ ಬೇಕು ಅಂತ ಹೇಳ್ತಿದ್ದಾರೆ. ವರ್ಷಕ್ಕೆ 10,000 ಕೋಟಿ ಇವ್ರು ತೆಗೆದಿಡಲ್ಲ, 2 ಲಕ್ಷ ಕೋಟಿ ಮಾತಾಡ್ತಿದ್ದಾರೆ. 10,000 ಕೋಟಿನೂ ಕೂಡ ವರ್ಷಕ್ಕೆ ಖರ್ಚು ಮಾಡಲ್ಲ.